ಓಕೆ, ಇಂಚಿಂಚಿಗೂ ಜಗಳಾಡ್ತಾರಲ್ಲ, ಈ ತಾಪತ್ರನೇ ಆಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಎಷ್ಟು ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ ಅಂತ ಹೇಳಿ. ಯಾಕೆಂದ್ರೆ ನಾವು ಸೈಟ್ ತಗೋತೀವಿ, ಎಲ್ಲ ಸೈಟ್ಗೆ ವಿಸಿಟ್ ಮಾಡಿದಾಗ ಒಂದು ಸೈಟ್ ನಂಬರ್ ಅಂತ ಕೊಟ್ಟಿರ್ತಾರೆ ಅಷ್ಟೇ. ಅದಾದ ನಂತರ ನಾವು ಮನೆ ಕಟ್ಟಿದಾಗ ಬಿಡ್ತೀವೋ ಇಲ್ವೋ ಗೊತ್ತಿಲ್ಲ, ಅವ್ರು ಬಂದು ಆಕ್ಯುಪೈರ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆಂತೂ ತುಂಬ ಜಗಳ ಆಗುತ್ತೆ. ಆ ಕನ್ಫ್ಯೂಷನ್ನೇ ಬೇಡ, ಆ ಜಗಳನೂ ಬೇಡ, ಏನೂ ಬೇಡ, ಗೊಂದಲಗಳು ಬೇಡ ಅಂತ ಹೇಳಿ ಪಕ್ಕ ಮಾಡಬೇಕಾದ್ರೇ ಮಂಗಳ ಪ್ರಾಪರ್ಟೀಸ್ ಅವರು ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ನೋಡೋಣ ಮೇಡಮ್. ಇಲ್ಲಿ ನೋಡ್ಬೋದಾಗಿದ್ದರೆ ಬೋರ್ವೆಲ್ ಹೊಂದಿದೆ. ಯಾಕಂತಂದರೆ ಈ ಕಸ್ಟಮರ್ಸ್ಗೆ ಯಾವುದೇ ವಾಟರ್ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಪ್ರೀವಿಯಸ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಬೋರ್ವೆಲ್ನ ಹಾಕಿದ್ದೀವಿ. ಇಲ್ಲಿ ಏನಂತಂದರೆ 300 ಫೀಟ್ಸ್ಗೆ ನಮಗೆ ವಾಟರ್ ಸಿಕ್ತು. ಓಕೆ, ಅಂದರೆ ನೀರಾವರಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ನೀರು ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಈ ಕಡೆ ಒಳಗಡೆ ಹೋದರೆ ಕಂಪ್ಲೀಟಾಗಿ ನಾವು ಇವಾಗ ಯಾವೆಲ್ಲ ಡೈಮೆನ್ಷನ್ಸ್ ಅವೈಲೇಬಲ್ ಇದೆ ಅಂತ ನಾವು ನೋಡ್ಬೋದು. ಬನ್ನಿ. ಹಾಗಾದರೆ ಇಲ್ಲಿ ನೀರಿನ ಸಮಸ್ಯೆ ಏನು ಬರಲ್ಲ. ಯಾಕಂತಂದರೆ ನೀವು ನೋಡ್ಬೋದು, ನಮ್ಮ ಇಡೀ ಪ್ರಾಜೆಕ್ಟ್ ಸುತ್ತಮುತ್ತಲು ಬೆಟ್ಟ ಇದೆ. ಮಳೆ ಬಂದರೂ ಕೂಡ ಆ ಬೆಟ್ಟದಲ್ಲಿ ಇರುವಂಥ ನೀರು ಅಂಡರ್ಗ್ರೌಂಡ್ ಬರುತ್ತೆ. ಸೊ ಅಂಡರ್ಗ್ರೌಂಡ್ ಅಲ್ಲಿರೋ ವಾಟ್ರೇ ನಮಗೆ ಪಂಪ್ ಆಗಿಬಿಟ್ಟು ನಮಗೆ ಅಂದರೆ ಅಂತರ್ಜಲದ ಮಟ್ಟ ತುಂಬ ಯಥೇಚ್ಛವಾಗಿ ಇಲ್ಲಿ ಶೇಖರಣೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ಕೋಲಾರ ಈ ಕಡೆ ಸುತ್ತಮುತ್ತ ಅಂತ ಹೇಳಿದಾಗ ಎಲ್ರಿಗೂ ಡೌಟ್ ಇರುತ್ತೆ, ಡ್ರೈ ಲ್ಯಾಂಡು ಅಲ್ಲಿ ಮನೆ ಕಟ್ಟಿದ್ರೆ ಸೈಡ್ ತೊಗೊಂಡ್ರೆ ನೀರಾವರಿ ವ್ಯವಸ್ಥೆ ಇರುತ್ತೋ ಇರಲ್ವೋ ಅಂತ ಹೇಳಿ. ಅದಕ್ಕೆಲ್ಲ ಒಂದು ನಿಮಗೆ ಕ್ಲಾರಿಟಿ ಸಿಕ್ತು.